12,000 ಕೋಟಿ ಲಾಸ್ ಆಗಿದೆ ಎರಡು ದಿನದಲ್ಲಿ. ಅದು ಸೋಮವಾರ ಮಂಗಳವಾರ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಏನಕ್ಕೆ ಈ ರೀತಿ ಹೆವಿಯಾಗಿ ಫಾಲ್ ಆಗ್ತಾ ಇದೆ ಅನ್ನೋದಕ್ಕೆ 3 ರೀಸನ್ಸ್ ಹೇಳ್ತೀನಿ. ಜೊತೆಗೆ ಹೊಸ ಇನ್ವೆಸ್ಟರ್ಸ್ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಬೆಟರಾ, ಅವಾಯ್ಡ್ ಮಾಡೋದು ಬೆಟರಾ ಅಂತ ಹೇಳ್ತೀನಿ. ಕೊನೆ ತನಕ ವಿಡಿಯೋನ ನೋಡಿ. ಫಾಲ್ ಆಗ್ತಾ ಇರೋದಕ್ಕೆ ಮೊದಲನೇ ರೀಸನ್ ಗ್ಲೋಬಲ್ ಟ್ರೇಡ್ ವಾರ್. ಟ್ರಂಪ್ ಟ್ಯಾರಿಫ್ ಆಟ ಇನ್ನೂ ಮುಗ್ದಿಲ್ಲ. ಇವಾಗ ಹೊಸದಾಗಿ ಯುರೋಪ್ ನ 8 ಕಂಟ್ರೀಸ್ ಮೇಲೆ ಟ್ಯಾರಿಫ್ ಅನ್ನ ಯದ್ವಾ ಜಾಸ್ತಿ ಮಾಡ್ತೀನಿ ಅಂತ ಕುತ್ಕೊಂಡಿದ್ದಾನೆ. ಇದ್ರ ಜೊತೆಗೆ ಟ್ರಂಪ್ ಟ್ಯಾರಿಫ್ ಕೇಸ್ ಅನ್ನೋದು ಕೋರ್ಟ್ ಅಲ್ಲಿ ನಡೀತಾ ಇರೋದ್ರಿಂದ ಗ್ಲೋಬಲ್ ಟ್ಯಾರಿಫ್ ವಾರ್ ಅನ್ನೋದು ತುಂಬಾನೇ ದೊಡ್ಡ ಸಮಸ್ಯೆ ಆಗಿದೆ ಓವರ್ ಆಲ್ ವರ್ಲ್ಡ್ ಮಾರ್ಕೆಟ್ಸ್ ಗೆ, ಇನ್ಕ್ಲೂಡಿಂಗ್ ಇಂಡಿಯನ್ ಮಾರ್ಕೆಟ್. ಎರಡನೇ ರೀಸನ್ ಎಫ್ಐಐ ಹೆವಿ ಸೆಲ್ಲಿಂಗ್. ಜನವರಿ ಇನ್ನೂ ಮುಗ್ದೇ ಇಲ್ಲ. ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಈ ಒಂದೇ ಒಂದು ಜನವರಿ ತಿಂಗಳಲ್ಲಿ 29,000 ಕೋಟಿ ವರ್ತ್ ಸ್ಟಾಕ್ಸ್ ಅನ್ನ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಇಂದ ಸೆಲ್ ಮಾಡಿದ್ದಾರೆ. ಇದ್ರ ಜೊತೆಗೆ ದೊಡ್ಡ ಇನ್ಸ್ಟಿಟ್ಯೂಷನಲ್ ಪ್ಲೇಯರ್ಸ್ ಎಲ್ಲ ಗೋಲ್ಡ್, ಸಿಲ್ವರ್, ಕಾಪರ್ ಅಂತ ಮೆಟಲ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಇನ್ನು ಮೂರನೇದು ಯೂನಿಯನ್ ಬಜೆಟ್. ಇದೇ ಫೆಬ್ರವರಿ 1ನೇ ತಾರೀಕು ನಿರ್ಮಲಾ ಸೀತಾರಾಮನ್ ರವರು ಯೂನಿಯನ್ ಬಜೆಟ್ ಅನ್ನ ಅನೌನ್ಸ್ ಮಾಡ್ತಾ ಇದ್ದಾರೆ. ಈ ಯೂನಿಯನ್ ಬಜೆಟ್ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಗೆ ಪಾಸಿಟಿವ್ ಇಂಪ್ಯಾಕ್ಟ್ ಆಗ್ಬೋದು, ಅದೇ ರೀತಿ ನೆಗೆಟಿವ್ ಇಂಪ್ಯಾಕ್ಟ್ ಸಹ ಆಗ್ಬೋದು. ಇದು ಒಂದು ರೀಸನ್ ಸೇಫ್ ಇನ್ವೆಸ್ಟರ್ಸ್ ಎಲ್ಲ ಪ್ರಾಫಿಟ್ ಅನ್ನ ಬುಕ್ ಮಾಡ್ಕೊಳ್ತಾ ಇದ್ದಾರೆ. ನಿಫ್ಟಿ ಸೆನ್ಸೆಕ್ಸ್ ಅಲ್ಲಿ ಫಾಲ್ ಆಗ್ತಾ ಇದೆ. ಸೊ ಇವಾಗ ಹೊಸ ಇನ್ವೆಸ್ಟರ್ಸ್ ಇನ್ವೆಸ್ಟ್ಮೆಂಟ್ ಮಾಡಬಹುದಾ ಅಂದ್ರೆ ಫೆಬ್ರವರಿ 1 ಯೂನಿಯನ್ ಬಜೆಟ್ ತನಕ ವೇಟ್ ಮಾಡಿ. ಯೂನಿಯನ್ ಬಜೆಟ್ ಅನ್ನೋದು ಮಾರ್ಕೆಟ್ ಡೈರೆಕ್ಷನ್, ಮಾರ್ಕೆಟ್ ಟ್ರೆಂಡ್ ಅನ್ನ ನಮಗೆ ತಿಳಿಸುತ್ತೆ. ಅವಾಗ ನೀವು ನಿಮ್ಮ ಡಿಸಿಷನ್ ಅನ್ನ ತಗೋಬಹುದು. ಸೊ ಈ ವಿಷಯ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ಇನ್ವೆಸ್ಟರ್ಸ್ ಗೆ ಬೇಕಾಗಿರುತ್ತೆ. ಆದಷ್ಟು ಜನಕ್ಕೆ ಶೇರ್ ಮಾಡಿ. ಇದೇ ರೀತಿ ಕ್ವಿಕ್ ಇನ್ಫಾರ್ಮೇಶನ್ ಗೆ ನಮ್ಮ ಪೇಜ್ ನ ಫಾಲೋ ಮಾಡಿ.